ನಮ್ಮ ರಾಶ್ಯಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದರೆ ಸತ್ಕಾರ್ಯಗಳನ್ನು ಭಾಗವಹಿಸ್ತಕ್ಕಂಥದ್ದು, ದೈವಾನುಕೂಲದಿಂದ ನಿಮ್ಮ ಕೆಲಸಗಳಿಗೆ ಒಂದು ಮಾನ್ಯತೆ ಸಿಗ್ತಕ್ಕಂಥದ್ದು. ಅಲೆದಾಡಿದ್ರೆ ಸರಿ, ಆದರೆ ಆ ಅಲೆದಾಟಕ್ಕೆ ಒಂದು ಬೆಲೆ ಇಲ್ವಾ, ಆ ಬೆಲೆ ಉಂಟಾಗುತ್ತೆ ಈ ವಾರದಲ್ಲಿ, ಸಂಶಯ ಬೇಡ. ಅದರಲ್ಲಿ ವೃತ್ತಿಯಲ್ಲಿ ಅನುಕೂಲ ಇದೆ, ಲಾಭದಲ್ಲಿದ್ದಾನೆ ಶನೈಶ್ಚರ, ಅವನ ಫಲ ಇದ್ದೇ ಇದೆ. ಶುಕ್ರನೂ ಭಾಗ್ಯಸ್ಥಾನಕ್ಕೆ ಬಂದಿದ್ದಾನೆ, ಹೀಗಾಗಿ ದೈವಾನುಕೂಲ ತುಂಬ ಚೆನ್ನಾಗಿರ್ತದೆ. ವಸ್ತ್ರ ವ್ಯಾಪಾರಿಗಳಿಗೆ, ಹಾಲು ಹೈನು ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಕಲಾವಿದರಿಗೆ ತುಂಬ ಉತ್ಕೃಷ್ಟವಾದ ಕಾಲ ಪ್ರಾರಂಭ ಆಗ್ತಾ ಇದೆ. ಈ ಸಂಕ್ರಾಂತಿ, ಈ ಒಂದು ವಾರ ನಿಮ್ಮ ಬದುಕಿನ ಪಥ ಬದಲಾವಣೆಯೂ ಆಗುತ್ತೆ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ಚೆನ್ನಾಗಿದೆ. ತಂದೆ ಮಕ್ಕಳಿಗೆ ಸ್ವಲ್ಪ ಮನಸ್ತಾಪಗಳು ಬರುವ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ, ಗಮನ ಇರಲಿ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಕುಜ ತುಂಬ ಒಳ್ಳೆಯದು. ಕುಜ ಅವನು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ, ಹೀಗಾಗಿ ನಿಮಗೆ ಅದೃಷ್ಟದ ಮೂಲಕ ಹಿರಿಯರ ಸಂಘ ಏರ್ಪಾಡಾಗ್ತಕ್ಕಂಥದ್ದು, ಉತ್ತಮರ ಭೇಟಿ ಆಗ್ತಕ್ಕಂಥದ್ದು, ಉತ್ತಮರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಸತ್ಕಾರ್ಯಗಳಲ್ಲಿ ಧರ್ಮ ಯಜ್ಞ ಯಾಗಾದಿಗಳು ಇಂಥವುಗಳಲ್ಲಿ ಪಾಲ್ಗೊಳ್ತಕ್ಕಂಥದ್ದು, ಧರ್ಮಶ್ರದ್ಧೆ ಹೆಚ್ಚಾಗೋದು, ಈ ರೀತಿಯ ಒಂದು ಸಾಧ್ಯತೆಯನ್ನು ಖಂಡಿತ ಕಾಣ್ತೀವಿ. ವೃತ್ತಿಯಲ್ಲಿ ಅನುಕೂಲ ಇದೆ, ವಿವಾಹಾದಿ ಯೋಗಗಳನ್ನು ಕಾಣಬಹುದು, ಕಲಾವಿದರಿಗೆ ಹೆಚ್ಚಿನ ಅನುಕೂಲ ಇದೆ. ಏನೇನು ಬೇಕು ನಿಮಗೂ ಕೂಡ ಈ ಉತ್ತರಾಯಣ, ಉತ್ತರ ಅಂದರೆ ಶ್ರೇಷ್ಠ ಅಂತ, ಶ್ರೇಷ್ಠದ ಕಡೆಗೆ ನೀವು ಪ್ರಯಾಣ ಮಾಡ್ತಾ ಇದ್ದೀರಾ. ಹೀಗಾಗಿ ಈ ವಾರ ನಿಮ್ಮ ಪಾಲಿಗೆ ಉತ್ತಮವಾಗಿದೆ, ಉತ್ತಮೋತ್ತಮವಾಗಿದೆ, ಆತಂಕ ಬೇಡ. ಈ ವೃಷಭ ರಾಶಿಯವರು ಇಷ್ಟ ದೇವತಾ ಆರಾಧನೆ, ಮುಖ್ಯವಾಗಿ ಸೂರ್ಯ ಪ್ರಾರ್ಥನೆ ಮಾಡಿ. ನಿಮ್ಮ ರಾಶಿಗೆ ಸೂರ್ಯ ಸ್ವಲ್ಪ ಶತ್ರು, ಅವನು ಭಾಗ್ಯಸ್ಥಾನಕ್ಕೆ ಹೋದಾಗ ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಸ್ವಲ್ಪ ಮಟ್ಟಿಗಿನ ತೊಡಕುಗಳು ಇದನ್ನು ತಂದು ಕೊಡ್ತಾನೆ. ಈ ಕಾರಣದಿಂದ ಸೂರ್ಯ ಪ್ರಾರ್ಥನೆ, ಇದರ ಜೊತೆಗೆ ಸೂರ್ಯ ಪ್ರಾರ್ಥನೆ, ಗೋಧಿ ದಾನ, ಈಶ್ವರ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ ಈಶ್ವರ ಕೈ ಬಿಡಬೇಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ, ಅದು ಹೆಚ್ಚಿನ ಬಲ ಕೊಡುತ್ತೆ ವೃಷಭ ರಾಶಿಯವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.